ಏನು ಒಳ್ಳೇದಾಗಿದೆ ಸರ್? ಸರ್ ನನಗೀಗ ಹಾರ್ಟ್ ಪ್ರಾಬ್ಲಮ್ ಇತ್ತಲ್ಲ, ಅದು ಒಳ್ಳೇದಾಗಿದೆ. ಡಾಕ್ಟರ್ ಹೇಳಿದ್ರು ನಿಮ್ಗೆ ಬದುಕೋದು ಕಷ್ಟ ಇದೆ ಅಂತ ಹೇಳಿದ್ರು. ಆದರೆ ನಾನು ಈ ತಿಮ್ಮಪ್ಪನ ಮಾತ್ರ ಬಂದು ಅರ್ಕೆ ಮಾಡ್ಕೊಂಡಾಗ ಪ್ರತಿ ವರ್ಷ ನಿಮ್ಮ ಇದು ಬರ್ತೀನಪ್ಪ ಅಂತ ಆ ಭಗವಂತ ನನಗೆ ಒಳ್ಳೇದು ಮಾಡಿದ್ದಾರೆ. ಸೊ ಇಲ್ಲಿ ನಾನು ಶಕ್ತಿ ಇದೆ ಅಂತ ಹಂಗಾದ್ರೆ ತುಂಬಾ ಶಕ್ತಿ ಇದೆ ಇಲ್ಲಿ. ನಮಸ್ಕಾರ, ನಮ್ಮ ಟಾಕ್ ಸುದ್ದಿ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರೇ, ನಿಜವಾಗ್ಲೂ ಕೂಡ ಮಂಡ್ಯ ಜಿಲ್ಲೆ ಇತಿಹಾಸವನ್ನ ಸೃಷ್ಟಿ ಮಾಡ್ತಿದೆ ನೋಡಿ. ಎಷ್ಟು ಲಕ್ಷಾಂತರ ಜನ ಬರ್ತಿದ್ದಾರೆ ಅಂದ್ರೆ ಇಲ್ಲೇ ವಿಶೇಷತೆ ಏನು ಅಂತಂದ್ರೆ ತಾವ್ರೆ ಎಲೆ, ಕೆಸುವಿನ ಎಲೆಯಲ್ಲಿ ಊಟ ಕೊಡೋದಕ್ಕೆ ಎಷ್ಟು ಭಕ್ತಾದಿಗಳು ಅಂದ್ರೆ ಕರ್ನಾಟಕ ಹೊರ ರಾಜ್ಯಗಳಿಂದನೂ ಕೂಡ ಜನ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇಷ್ಟು ಸಾವಿರಾರು ಲಕ್ಷಾಂತರ ಜನಗಳಿಗೆ ಪ್ರಸಾದವನ್ನ ಕೊಡ್ತಾ ಇರುವಂತ ಆಬಲ್ವಾಡಿ ಗ್ರಾಮಸ್ಥರ ನಿಜವಾದ ಕಾರ್ಯ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಾದ್ಯಂತ ಕೂಡ ಒಂದು ಯಶಸ್ಸಿಗೆ, ಒಂದು ಪ್ರಶಂಸೆಗೆ ಒಳಗಾಗ್ತದೆ. ನಿಜವಾಗ್ಲೂ ಕೂಡ ಎಷ್ಟು ಜನ ಬರ್ತಿದ್ದಾರೆ ಅಂದರೆ ಬೆಳಿಗ್ಗೆ 7 ಗಂಟೆಯಿಂದನೇ ಪ್ರಸಾದ ಸ್ಟಾರ್ಟ್ ಆಗಿದೆ. 7 ಗಂಟೆ ಪ್ರಸಾದಕ್ಕೆ 6 ಗಂಟೆಯಿಂದನೇ ಬಂದು ಕ್ಯೂ ನಿಂತ್ಕೊಂಡಿದ್ದಾರೆ ನೋಡಿ. ಇಷ್ಟೊಂದು ಎಷ್ಟು ಇದೆ ಅಂತಂದರೆ ಈ ಥರದ್ದು ಸಂಜೆ ರಾತ್ರಿವರೆಗೂ ಕೂಡ ಊಟ ಇರುತ್ತಂತೆ. ಈಗಲೇ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ. ಇಲ್ಲಿ ಯಾರೋ ಹಳ್ಳಿ ಜನ ಅಲ್ಲ, ಊಟಕ್ಕೋಸ್ಕರ ಹಳ್ಳಿ ಜನ ಬಂದಿಲ್ಲ, ಸಿಟಿಯಿಂದ ಹೈ ಕ್ಲಾಸ್ ಪೀಪಲ್ಗಳೇ ಜಾಸ್ತಿ ಬಂದಿರುವಂಥವ್ರು. ಈ ತಿಮ್ಮಪ್ಪನ ಪ್ರಸಾದ ತಿಂದರೆ ಎಷ್ಟೋ ಒಳ್ಳೇದಾಗುತ್ತೆ ಅಂತೇಳಿ ಬಂದಿದ್ದಾರೆ. ಬನ್ನಿ ನಾವು ತಿನ್ನೋಣ ಕೂಡ ಮಾತಾಡ್ಸೋಣ. ಈ ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಇದೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು ಸರ್? ಸರ್ ಸುರೇಶ್ ಅಂತ. ಹಾಂ, ತಾವು ಏನಾಗಿದ್ದೀರಿ ಸರ್? ಸರ್ ನಾನು ಈ ಊರಿನ ಗ್ರಾಮಸ್ಥ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಇದ್ದೀನಿ, ಆಬಲ್ವಾಡಿ ಗ್ರಾಮ ಪಂಚಾಯತಿ. ಮಾಜಿ ಅಧ್ಯಕ್ಷರು, ಆಬಲ್ವಾಡಿ ಗ್ರಾಮ ಪಂಚಾಯತಿ. ಸರ್ ಸರ್, ಈ ಊರಿನ ಒಂದು ಇತಿಹಾಸ ಇವತ್ತು ಇಂಡಿಯಾದಲ್ಲೇ ಇತಿಹಾಸ ಸೃಷ್ಟಿಸ್ತಾ ಇದೆ. ಖಂಡಿತ ಸರ್. ಯಾಕೆಂತಂದ್ರೆ ನಿಮಗಿಂತ ನಮ್ಗೆ ಖುಷಿ ಆಗ್ತಿದೆ. ರಾತ್ರಿಯಿಂದ ನೋಡ್ತಾ ಇದೀವಿ ಏನ್ ಜನಸಾಗರ, ಏನ್ ಇಲ್ಲಿ ಅರೇಂಜ್ಮೆಂಟು ಇತಿಹಾಸದಲ್ಲಿ ನಾವು ನೋಡಿಲ್ಲ ನಿಜವಲ್ಲೂ ಕೂಡ. ಸರ್, ಈ ಊರು ಎಲ್ಲಿ ಬರುತ್ತೆ ಸರ್ ಇದು? ಸರ್ ಇದು ಆಬಲ್ವಾಡಿ ಅಂತ, ಇದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು, ಕೊಪ್ಪ ಹೋಬಳಿ, ಆಬಲ್ವಾಡಿ ಗ್ರಾಮ. ಕೊಪ್ಪದಿಂದ 1 ಕಿಲೋಮೀಟರ್ ಆಗುತ್ತೆ ಸರ್. ಹೆಡ್ ಕ್ವಾರ್ಟರ್ ಕೊಪ್ಪ ಹೋಬಳಿಯಿಂದ 1 ಕಿಲೋಮೀಟರ್ ಹೆಡ್ ಕ್ವಾರ್ಟರ್. ಕೊಪ್ಪದಿಂದ ಬರೀ 1 ಕಿಲೋಮೀಟರ್ ಆಗುತ್ತೆ ಸರ್. ಆಬಲ್ವಾಡಿ ಅಂತ ಪುರಾತನವಾದಂತ ಗ್ರಾಮ ಸರ್. ಪುರಾತನವಾದಂತ ಗ್ರಾಮ. ಈ ದೇವಸ್ಥಾನದ ಬಗ್ಗೆ ಹೇಳಿ ಸರ್. ಇದು ಸರ್ ಇದು 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಸರ್ ಇದು. ಇದನ್ನ ನಮ್ಮ ಪೂರ್ವಜರು ಈ ದೇವಸ್ಥಾನವನ್ನ ಇಂದ್ಲಿಂದನು ಇದೇ ತರ ಕಾರ್ಯಕ್ರಮ ಮಾಡ್ಕೋತಾ ಇದ್ದಾರೆ. ಈ ದೇವಸ್ಥಾನದ ಹೆಸರು ಏನಂತ ಸರ್? ಇದು ತೋಪಿನ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಅಂತ ಸರ್. ತೋಪಿನ ತಿಮ್ಮಪ್ಪ ಅಂದ್ರೆ ಇಲ್ಲಿ ತೋಪಿತ್ತ ಮೊದ್ಲು? ಖಂಡಿತ ಸರ್. ಹಿಂದೆ 800 ವರ್ಷಗಳ ಹಿಂದೆ ನಮ್ಗೆ ಗೊತ್ತಾಗತ್ತೆ. ಈಗಲೇ ಈ ತರ ಇನ್ನೂ ಇದಿದೆ. ಹಿಂದೆ 800 ವರ್ಷ ಅಂದ್ರೆ ಇಲ್ಲೆಲ್ಲ ಕಾಡು ಪ್ರದೇಶ. ಆಗ ಇಲ್ಲಿ ದೇವರು ನೆಲೆಸಿದಾನೆ ಅಂತೇಳಿ ಹಿಂದಿನ ನಮ್ಮ ಪೂರ್ವಜರು ಆ ಪದ್ಧತಿನ ಅನುಸರಿಸ್ಕೊಂಡ್ ಬಂದರೆ ಅದೇ ಪದ್ಧತಿ ಈಗಲೂ ನಡೀತಾ ಇದೆ ಸರ್. 800 ವರ್ಷ ಇತಿಹಾಸ ಇದೆ. ಖಂಡಿತ ಇದೆ ಸರ್. ಈ ಜಾಗನೇ ಒಂದೆಷ್ಟು 16 ಎಕರೆ ಇದೆ ಅಂತಲ್ಲ ಸರ್ ದೇವಸ್ಥಾನದ? ದೇವಸ್ಥಾನಕ್ಕೆ ಸರ್ಕಾರಗಳು ಬಂದ ನಂತರ ಇರ್ತಕ್ಕಂಥ ಜಾಗ 16 ಎಕರೆ. ಹಿಂದೆ ಎಷ್ಟಿತ್ತು ಗೊತ್ತಿಲ್ಲ. ಈಗೆಲ್ಲ ಬೇರೆ ಈಗ ಸದ್ಯಕ್ಕೆ 16 ಎಕರೆ ಜಾಗ ಉಳಿದಿದೆ. ಮನೆ ಮಠ ಕಟ್ಕೊಬಿಟ್ಟವ್ರು. ನೀವ್ ಹೇಳಿದಂಗೆ ಸರ್ಕಾರ ಬಂದ್ರೆ ಏನಿಲ್ಲ. ಈಗ ಸದ್ಯಕ್ಕೆ ದೇವ್ರ ಹೆಸರಲ್ಲಿ ಇರ್ತಕ್ಕಂಥದ್ದು 16 ಎಕರೆ ಟ್ರಸ್ಟ್ ಹೆಸರಲ್ಲಿ ಇದೆ ಸರ್. ಅಂದ್ರೆ ಟ್ರಸ್ಟ್ ಅಂತ ಒಂದಿದೆಯಾ ಸರ್? ಹೌದೌದು, ಟ್ರಸ್ಟ್ ಅಂತ ಇದೆ. ಮೊದ್ಲೆಲ್ಲ ಹಿಂದೆಲ್ಲ ಯಜಮಾನರು ಮಾಡ್ಕೋಬತ್ತಿದ್ರು. ಜೊತೆಗೆ ಟ್ರಸ್ಟ್ ಜೊತೆಗೆ ಯಜಮಾನರು, ಯುವಜನತೆ ಎಲ್ಲ ಸೇರ್ಕೊಂಡು ಮಾಡ್ತಾರೆ ಸರ್. ಈಗ ಟ್ರಸ್ಟ್ ಅಂತಂದ್ರೆ ಸರ್, ಎಷ್ಟೋ ಟ್ರಸ್ಟ್ಗಳು ಹಣ ಮಾಡೋದು, ಏನೋ ಮಾಡೋದು, ಹೊರಗಡೆ ಬಂದು ಏನೇನೋ ಆಗುತ್ತೆ. ಆದ್ರೆ ಈ ಒಂದು ಟ್ರಸ್ಟ್ ಈ ಮಂಡ್ಯ ಇತಿಹಾಸವನ್ನೇ ತಿರುಗಿ ನೋಡೋ ರೀತಿ ಮಾಡ್ತಾ ಇದೆ ಅಂತ. ಟ್ರಸ್ಟ್ ಹೆಸರು? ಹೌದು ಸರ್. ಇದೇನಂದ್ರೆ ಟ್ರಸ್ಟ್ ಅನ್ನೋದು ಎರಡನೇ ವಿಚಾರ. ಮೊದಲನೇ ವಿಚಾರ ಯಜಮಾನಿಕೆ ಅನ್ನೋದು ಐತೆ ಆಬಲ್ವಾಡಿಲಿ. ಅದು ಮುಖ್ಯವಾದದ್ದು. ಇಡೀ ಗೌರವ ಕೊಡೋದು ನಾವು ಯಜಮಾನರಿಗೆ. ಮೊದಲನೇದಾಗಿ ಏನ್ ಹೇಳ್ತಾರೆ, ಒಂದೊಂದು 6 ಪೈಕಿ ಇದೆ. 6+1 7 ಪೈಕಿ. 7 ಅಂದ್ರೆ ನಮ್ಮ ಹರಿಜನರು ಸೇರಿ 7 ಇದೆ. ಆ 7 ಜನ ಸಾಮೂಹಿಕವಾಗಿ ಯಜಮಾನರ ನೇತೃತ್ವದಲ್ಲಿ ನಡೀತದೆ. ಜೊತೆಗೆ ಟ್ರಸ್ಟ್ ನವರು ಸಹಕಾರ ಇದೇ ಇರ್ತದೆ. ಟ್ರಸ್ಟ್ ಅಂದ್ರೆ ಯಜಮಾನರು ಇರ್ತಾರೆ ಅದರಲ್ಲಿ. ಯಜಮಾನ್ರು ಹೆಂಗೆ ಹೇಳ್ತಾರೆ ಟ್ರಸ್ಟ್ ಅದೇ ತರ ಇರ್ತದೆ. ಎಲ್ಲ ಸಾರ್ವಜನಿಕರನ್ನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ಕೊಂಡು ನಡೀತಾ ಇದೆ. ಅಂದ್ರೆ ಟ್ರಸ್ಟ್ ಇವನ್ನೆಲ್ಲ ಯಜಮಾನರು ಟ್ರಸ್ಟ್ ಎಲ್ಲ ಜೊತೆಲೇ ಇರ್ತಾರೆ, ಜೊತೆ ಕೆಲಸ ಮಾಡ್ತಾರೆ. ಅಂದ್ರೆ ಪೈಕಿ ಅಂದ್ರೆ ಒಂದ್ ಊರಲ್ಲಿ ಒಂದೊಂದು ಗುಂಪು ತರ ಇರ್ತಾರೆ, ಒಂದೊಂದ್ ಪೈಕಿ ಜನ ಅಂತ ಇರ್ತದೆ. ಆತರ 6 ಪೈಕಿ ಇದೆ. ಜೊತೆಗೆ ಹರಿಜನ 7 ಪೈಕಿ ಆಗುತ್ತೆ. ಒಟ್ಟು 7 ಪೈಕಿ ಸೇರಿ ಇದನ್ನ ಆಬಲ್ವಾಡಿ ಗ್ರಾಮ. ಸರ್, ಈ ದೇವಸ್ಥಾನದಲ್ಲಿ ಈ ತರ ಬರೀ ಪ್ರಸಾದಕ್ಕೆ ಇತಿಹಾಸ ಆಗ್ಬಿಟ್ಟಿದೆಯಲ್ಲ. ಇಷ್ಟೊಂದು ಜನ ರಾತ್ರಿನೇ ಒಂದು 5,000 10,000 ಜನನೇ ಸೇರಿದ್ರು. ಅದು ಹೊರಗಡೆಯಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ನನ್ನ ಗ್ರಾಮದ ಯುವ ಜನತೆ, ಅದು ಗ್ರಾಮಸ್ಥರೆಲ್ಲ ಸೇರಿ ಅದನ್ನ ಬಂದವ್ರಿಗೆ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ ಹೇಳಿ ನೈಟ್ ವ್ಯವಸ್ಥೆ ಮಾಡಿ ರಾತ್ರಿ ಮನೆ ಕೊಡ್ತೀರ? ಖಂಡಿತ. ಹಿಂದೆ ಎಲ್ಲಾರ ಮನೆಗಳಲ್ಲೂ ಕರೆದಿ ಊಟ ಕೊಡ್ತಿದ್ರು. ಈಗೇನಾಗತ್ತೆ ಅಂದ್ರೆ ಈಗ ಒಂದ್ ಮನೇಲಿ 100 ಜನ ಕೊಡ್ಬೋದೇನೋ, ಅಥವಾ 50 ಜನ ಕೊಡ್ಬೋದೇನೋ. ಆದ್ರೆ ಜಾಸ್ತಿ ಜನ ಬರ್ತಾ ಇರೋದ್ರಿಂದ ಗ್ರಾಮದ ಜನತೆ, ಹೌದೌದು, ಯುವ ಜನತೆ ಅದನ್ನ ಅರಿತುಕೊಂಡು
ಈಗ ಜನಕ್ಕೆ ಮಾಸ್ ಆಗಿ ಮಾಡ್ತಾ ಇದಾರೆ. ನೈಟ್ ಹೊತ್ತು ಒಂದ್ 10,000-12,000 ಜನಕ್ಕೆ ಊಟ ಮಾಡ್ಕೊಂಡು ನೈಟ್ 10,000-12,000 ಜನ. ಹೌದೌದು. 10,000-12,000 ಅಲ್ಲ ಸರ್, ಒಂದು 20,000-30,000 ಜನನೇ ನೈಟ್ ಸಿಕ್ಕಾಪಟ್ಟೆ ಜನ ಕ್ರೌಡ್ ಇತ್ತ, ನೀವು ನೋಡಿದಿರಾ? ಹೌದು ಸರ್. ಅದನ್ನೆಲ್ಲ ಪಾಪ ನನ್ನ ಗ್ರಾಮದ ಯುವಜನತೆ ಹಾಗೂ ಗ್ರಾಮಸ್ಥರು ತುಂಬಾ ಶ್ರದ್ಧೆಯಿಂದ ಮಾಡ್ತಿದಾರೆ. ಅದು ಪುಣ್ಯದ ಕೆಲಸ. ಇದನ್ನ ಎಲ್ಲೂ ಈ ತರ ಒಗ್ಗಟ್ಟು, ಈ ತರ ಕಾರ್ಯಕ್ರಮ ನಾನು ಎಲ್ಲೂ ನೋಡೋಕ್ ಸಾಧ್ಯ ಇಲ್ಲ. ನಿಮ್ ವಯಸ್ಸಿಗೆ ಮೀರಿದ ದೃಶ್ಯಗಳ ಅನುಭವಗಳು ನೋಡ್ತಾ ಇದ್ದೀರಿ. ಖಂಡಿತ. ನಾವು ಈಗ ನನಗೆ ಬುದ್ಧಿ ಬಂದುತ್ತಾ ನೋಡ್ತಾ ಇದ್ದೀನಿ. ನನ್ನ ಊರಲ್ಲಿ ಯಾವುದೇ ತರದ ಈ ವಿಚಾರ, ದೇವಸ್ಥಾನ ವಿಚಾರ ಗಲಾಟೆ ಆಗ್ಲಿ ಮತ್ತೊಂದೇ ಆಗ್ಲಿ ಇಲ್ಲ, ಒಗ್ಗಟ್ಟಾಗಿ ಏನೇ ಸಮಸ್ಯೆಗಳಿದ್ರು ಒಗ್ಗಟ್ಟಾಗಿ ದೇವ್ರ ಕಾರ್ಯಗಳು ನಡ್ಕೊ ಬರ್ತಾ ಇದೆ, ನಡೀತಾ ಇದೆ. ಸಾಕಷ್ಟು ಜನ ಪೊಲೀಸರು ಇದ್ರು ಕೂಡ ಅವ್ರು ಎಷ್ಟು ಸಾಮಾನ್ಯರಂತ ಅವ್ರದ್ದು ಏನಂದ್ರೆ ಸುಮ್ನೆ ಅಷ್ಟೇ ಕೆಲಸ. ಜನನೇ ಆ ದೇವ್ರ ವಿಚಾರದಲ್ಲಿ ಶಿಸ್ತಾಗಿ ಎಲ್ಲ ಭಯ ಭಕ್ತಿಯಿಂದ ಒಂಚೂರು ಏನು ತೊಂದರೆ ಆಗ್ದಂಗೆ ಪೊಲೀಸ್ ಈಗ ಇತ್ತೀಚೆಗೆ ಬರ್ತಾ ಇರೋದು, ಮೊದಲೆಲ್ಲ ಪೊಲೀಸೇ ಬರ್ತಿರ್ಲಿಲ್ಲ. ಬಟ್ ಅವ್ರು ಇರ್ಬೇಕು ಸರ್, ಏನಾರು ಆರಕ್ಷಕರು ಇದ್ದೇ ಇರ್ತಾರೆ. ಆದ್ರೆ ಯಾವುದೇ ಸಮಸ್ಯೆ ಇದುವರೆಗೂ ಆಗಿಲ್ಲ, ಇದ್ದದಾಗೂ ಆಗಿಲ್ಲ, ಇಲ್ಲದಾಗೂ ಆಗಿಲ್ಲ. ರಾತ್ರಿ ಏನ್ ಊಟ ಇತ್ತು ಸರ್? ಅದು ರಾತ್ರಿ ಅವ್ರಿಗೆ ಅವರೆಕಾಳು ಮುದ್ದೆ, ಪಾಯಸ, ಬೂಂದಿ ಎಲ್ಲ ಇತ್ತು. ಅದ್ ರಾತ್ರಿ ಒಂದು ಈಗ ಬೆಳಿಗ್ಗೆದಕ್ಕಿಂತ ಅದು ರಾತ್ರಿ ಹೇಳದ್ನಲ್ಲ ನಿಮ್ಗೆ, ಹೊರಗಡೆಯಿಂದ ಬರ್ತಂತ ಭಕ್ತಾದಿಗಳಿಗೆ, ನಂಟ್ರಲ್ಲ ಭಕ್ತಾದಿಗಳು ಇರ್ತಾರೆ, ಸಂಬಂಧ ಇರೋರು ಅವ್ರ ಮನೆಗೆ ಹೊರಟೋಗ್ತಾರೆ. ಭಕ್ತಾದಿಗಳು ಬರೋ ಪಾಪ ಎಲ್ಲಾ ಕಾರ್ಯಕ್ರಮ ವೀಕ್ಷಕ ಬಂದಿರ್ತಾರೆ, ಸಾವಿರಾರು ಜನ ಬಂದಿರ್ತಾರೆ. ಅವ್ರಿಗೆಲ್ಲರಿಗೂ ನನ್ನ ಜನತೆ, ಊರಿನ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು, ನನ್ನ ಯುವ ಜನತೆ ಪಾಪ ಎಲ್ಲಾರು ಸಹಕಾರ ಮಾಡಿ ಅವ್ರ ಅಡಿಗೆ ಮಾಡಿಸಿ ಬಿಡಿಸ್ತಾರೆ ಸರ್. ಅಂದ್ರೆ ವಾಲಂಟಿಯರ್ ಮಾಡ್ತಕ್ಕಂಥದ್ದು. ಈ ಒಂದು 10-20 ಜನ ರಾತ್ರಿನೇ ಬಂದಿದ್ದಾರೆ. ವರ್ಷ ಹೋದ್ರೆ ಇದೇನು ಆಧ್ಯಾತ್ಮಿಕ ಕ್ಷೇತ್ರ ಆಗ್ಬಿಡುತ್ತೆ. ಈಗ ಆಗ್ಲೇ ಆದ್ರೂ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇದೀವಿ. ದಿನ ಕಳೆದ ಹಾಗೆ, ವರ್ಷ ಕಳೆದ ಹಾಗೆ ಪ್ರತಿ ವರ್ಷ ಸಾವಿರಾರು ಜನ ಜಾಸ್ತಿ ಆಗ್ತಾ ಇದಾರೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ರೂಪಿಸ್ಕೋತೀವಿ, ಮುಂದೆ ಯಾವ ತರ ಮಾಡ್ಕೋಬೇಕು ಹೇಳಿ ಅಚ್ಚುಕಟ್ಟಾಗಿ ಮಾಡುವಂತ ಕಾರ್ಯಕ್ರಮವನ್ನ ಟ್ರಸ್ಟ್ ಯಜಮಾನರುಗಳ ನೇತೃತ್ವದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಮಾಡ್ಕೊ ಹೋಗ್ತಾರೆ ಸರ್. ಈಗ ಇಷ್ಟೊಂದು ಇತಿಹಾಸ, ಇಷ್ಟೊಂದು ಜನ ಮನ್ನಣೆ ಪಡಿತಾರೆ ಈ ಕ್ಷೇತ್ರ, ಈ ದೇವ್ರ ಇತಿಹಾಸ ಏನು? ಯಾಕೆ ದೇವ್ರ ಮೇಲೆ ಅಷ್ಟೊಂದು ಪ್ರೀತಿ? ಅದು ದೇವ್ರಿಗೆ ಜನಗಳ ಮೇಲೆ ಯಾವ ತರದ ಒಂದು ಪ್ರಭಾವ ಬೀರ್ತಾ ಇದೆ? ಈ ವೆಂಕಟೇಶ್ ತೋಪಿನ ತಿಮ್ಮಪ್ಪ ಇದಾರಲ್ಲ, ಇದು ಹರಿಸೇವೆ ಅಂತ ಇದಕ್ಕೆ ಹೆಸರು. ಸೇವೆ, ಹರಿ ಸೇವೆ ಮಾಡೋದು ಅಂತ. ಈ ತಿಮ್ಮಪ್ಪನಲ್ಲಿ ಯಾರು ಮನಸಾರೆ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೇವ್ರ ಹತ್ರ ಬೇಡ್ಕೋತಾರೆ, ಅವ್ರಿಗೆ ಒಳ್ಳೇದಾಗೋದು ಸಾಮಾನ್ಯವಾಗಿದೆ. ಸಾರ್ವಜನಿಕರು ಯಾರಿಗಾರು ಒಳ್ಳೇದಾಗಿರೋದು ತುಂಬಾ, ಅದಕ್ಕೆ ಎಕ್ಸಾಂಪಲ್ 1-2 ಹೇಳಕ್ಕಾಗಲ್ಲ, ಸಾವಿರಾರು ಇದೆ, ಲಕ್ಷಾಂತರ ಉದಾಹರಣೆಗಳಿದೆ. ಅದನ್ನ ಭಕ್ತಾದಿಗಳೇ ಹೇಳ್ತಾರೆ. ಆಮೇಲೆ ಈಗ ಜನ ಸುಮ್ನೆ ಯಾವುದೇ ಕ್ಷೇತ್ರಗಳಿಗೆ ಸುಮ್ನೆ ಹೋಗಲ್ಲ. ಹೌದು, ಅದು ಏನಾದ್ರೂ ಅಲ್ಲಿ ಒಳಿತಾದ್ರೆ ಮಾತ್ರ ಜನ ಬರುವಂಥದ್ದು. ಅದ್ರ ಒಳಿತು ಖಂಡಿತ ವರ್ಷ ಜನ ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಜನಕ್ಕೆ ತುಂಬಾ ದೇವರಿಂದ ಅನುಕೂಲ ಆಗಿದೆ. ದೇವ್ರ ಭಕ್ತಿ, ದೇವರು ಆ ಬಡ ಜನರು, ಏನು ದುರ್ಬಲರು ಇದ್ದಾರೆ, ಅವರ ಕೋರಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ. ಸಾರ್ವಜನಿಕರು ಮಾತಾಡ್ಕೋತಾರೆ. ಅದು ಸರ್ವಸಾಮಾನ್ಯ. ಬೆಳಿಗ್ಗೆ ಎಷ್ಟೊತ್ತಿಂದ ದೇವಸ್ಥಾನ ಓಪನ್ ಇರುತ್ತೆ ಸರ್? ಬೆಳಿಗ್ಗೆ ಪ್ರತಿದಿನ ದೇವಸ್ಥಾನ ಇರ್ತದೆ ಸರ್. ಪ್ರತಿದಿನ ದೇವಸ್ಥಾನ ಬೆಳಿಗ್ಗೆಯಿಂದ ಇರುತ್ತೆ, ಸಂಜೆವರೆಗೂ ಇರುತ್ತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಬೆಳಿಗ್ಗೆ 6 ಗಂಟೆ 7 ಗಂಟೆಗೆ ಓಪನ್ ಆಗ್ತದೆ. ಸಂಜೆ ತಿರ್ಗಾ ಮಧ್ಯಾಹ್ನ ಇದಿರ್ತದೆ, ರೆಸ್ಟ್ ಇರುತ್ತೆ. ಇನ್ನು ಸಂಜೆ ನೈಟ್ ಇರ್ತದೆ. ಆಮೇಲೆ ಜಾಸ್ತಿ ಸಂಡೇ ಹಾಗೂ ಶನಿವಾರ ಬುಧವಾರ ಜಾಸ್ತಿ ಭಕ್ತಾದಿಗಳು ಬರ್ತಾರೆ. ಶನಿವಾರ ಬುಧವಾರ ಇಲ್ಲಿ ವಾರ ಹೆಚ್ಚಿನ ಭಕ್ತರು ಬರೋದು. ಮಂಗಳವಾರ ಬುಧವಾರ, ಶನಿವಾರ ಬುಧವಾರ. ಹೌದೌದು. ಈ ದೇವರ ವಾರ ಯಾವ್ದು? ಶನಿವಾರ. ಹೌದೌದು. ಶನಿವಾರದ ತಿಮ್ಮಪ್ಪ. ಹೌದೌದು. ಅಂದ್ರೆ ಶನಿವಾರ ದಿನ ವಿಶೇಷ ಪೂಜೆ, ಜನ ಜಾಸ್ತಿ. ಇಲ್ಲಿ ವಿಶೇಷ ಏನಂದ್ರೆ ಶನಿವಾರ ಪುಳಿಯೋಗರೆ ಮಾಡ್ತಾರೆ. ದೇವ್ರಿಗೆ ಪುಳಿಯೋಗರೆ ಮಾಡೋದು, ದೇವ್ರಿಗೆ ಅದು ತುಂಬಾ ಶ್ರೇಷ್ಠವಾದ, ಅರ್ಪಿಸುವಂತದ್ದು. ಅದನ್ನ ವಾರಗಳಲ್ಲಿ ಬಂದು ಮಾಡ್ಕೊಂಡು ಪೂಜಾರ ಹತ್ರ ಮಾಡಿಸ್ಕೊಂಡು ಹೋಗ್ತಾರೆ. ಪ್ರತಿ ಶನಿವಾರ ಪುಳಿಯೋಗರೆ ನೈವೇದ್ಯ ಇರುತ್ತೆ. ಖಂಡಿತ. ಬುಧವಾರ, ಶನಿವಾರ ಹೌದೌದು. ಬಂದಂತ ಭಕ್ತಾದಿಗಳು ಸಾವಿರಾರು ಜನ ಭಕ್ತರು ಬರ್ತಾರೆ. ಶನಿವಾರ ಬುಧವಾರನೇ ಸಾವಿರಾರು ಜನ ಬರ್ತಾರೆ. ಏನ್ ಸರ್, 2 ದಿನಕ್ಕೆ ಎಷ್ಟು ಜನ ಬರ್ತಾರೆ? ಅವ್ರಿಗೆಲ್ಲ ಬಂದವ್ರಿಗೆಲ್ಲ ಪ್ರಸಾದ ರೂಪದಲ್ಲಿ ಅವರೇ ಮಾಡಿಸ್ಕೊಂಡಿರ್ತಾರೆ. ಅವರೇ ಬಂದು ಮಾಡ್ಕೊಂಡು, ಅವರು ಅರ್ಚಕರು ಮೊದ್ಲೇ ನಿಗದಿ ಮಾಡ್ಕೊಂಡಿರ್ತಾರೆ, ಮಾಡಿಸ್ಕೊಂಡು ಅವರೇ ಬಂದು ಮಾಡಿಸಿ ಜನಗಳಿಗೆ ಅಂತಾರೆ. ಸರ್, ಇಲ್ಲಿ ಟ್ರಸ್ಟ್ ಅಂತ ಅಂದ್ರೆ ಇಲ್ಲಿ ಸಭಾಂಗಣ ಇದೆ, ಮತ್ತೆ ಒಂದು ಹಾಲ್ ಇದೆ. ದೇವಸ್ಥಾನ ತುಂಬಾ ಬೃಹದಾಕಾರವಾಗಿ ಒಂದು ಜಿಲ್ಲಾ ಮಟ್ಟದಲ್ಲಿ ಇರೋ ತರ ದೇವಸ್ಥಾನ ಆಗಿದೆ. ಟ್ರಸ್ಟ್ ಏನೇನು ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಿದೆ? ಟ್ರಸ್ಟ್ ಊರಿನಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾವ್ರೆ. ಜೊತೆಗೆ ಶೈಕ್ಷಣಿಕವಾದಂತ ಸಾಲ
ಅಭಿವೃದ್ಧಿ ಸರ್ಕಾರಿ ಕೆಲ್ಸ. ಶಾಲೆಗಳು ಇವನ್ನ ಉಳಿಸು ನಿಟ್ಟಿನಲ್ಲಿ ಕೆಲಸ ಮಾಡಿದವ್ರೆ. ಇನ್ನು ಮುಂದೆ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊತಾ ಇದಾರೆ. ಒಟ್ಟು ಟ್ರಸ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸರ್ ಇದರಲ್ಲಿ? ಟ್ರಸ್ಟ್ ಅಲ್ಲಿ ಸರ್ ಯಜಮಾನರು ಸರ್ 24 ಜನ ಇದ್ದಾರೆ. 24 ಜನ ಯುವಕರು ಮತ್ತೆ ಹಿರಿಕರು ಎಲ್ಲ ಸೇರಿ. ಆತರ ಏನಿಲ್ಲ, ಒಂದೊಂದು ಊರಲ್ಲಿ ಒಂದೊಂದು ಅವರ ಪೈಕಿ ಜನ ಸೇರಿ ಪೈಕಿಲಿ, ಮಾಡ್ಕೊಂಡಿರೋದು. ಹಾ, ಹೌದು, ಸೇರಿ ಎಲ್ಲರೂ ಇದ್ದಾರೆ. ಎಲ್ಲಾ ಸಮುದಾಯ, ದಲಿತ ಸಮುದಾಯ, ಹಿಂದುಳಿದ ವರ್ಗದವರು, ಪ್ರತಿಯೊಬ್ರು, ಅಂದ್ರೆ ಎಲ್ಲರೂ ಈ ಗ್ರಾಮನೇ ಪ್ರತಿನಿಧಿಸ್ತದೆ ಟ್ರಸ್ಟ್ ಯಜಮಾನರು. ಎಲ್ಲರನ್ನು ಸೇರಿಸಿ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರ ಎಲ್ಲ ಕಾರ್ಯಕ್ರಮಗಳು ಹೌದು. ನಡ್ಕೋಗ್ತದೆ. ಆದ್ರೆ ಈ ತಾವರೆ ಎಲೆ ಇದು ಎಲೆ ಊಟ ಇದೆಯಲ್ಲ, ಕೆಸುನ್ ಎಲೆ, ಆ ಊಟದ್ದೇ ಸಿಕ್ಕಾಪಟ್ಟೆ ಇಡೀ ವರ್ಲ್ಡ್ ವೈಸ್ ಪ್ರಚಾರ ಆಗಿದೆ. ಇದ್ರ ಬಗ್ಗೆ ಸರ್ ಇದು ನನ್ಗೆ ನಾ ಬೇರೆಯವರೆಲ್ಲ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ಜೊತೆ ನಮ್ಗೆ ಅನುಭವ ಇರೋ ಪ್ರಕಾರ ಇಡೀ ದೇಶದಲ್ಲಿ ಎಲ್ಲರೂ ತವರೆಲ್ಲ ಊಟ ಕೊಡ್ತಾ ಇದ್ರೆ ಅದು ಆಬಲೋಡಿಯಲ್ಲಿ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಸತ್ಯ ಕೂಡ. ಹಿಂದೆ ರೈತರು ಉಳುಮೆ ಮಾಡುವಾಗ ಮಾಡ್ತಿದ್ರು, ನಾನು ನೋಡಿದ್ದೆ. ಆದ್ರೆ ಜನಗಳಿಗೆ ಗೊತ್ತಿಲ್ಲ ಇದು. ಹೌದು. ಬಟ್ ಏನಂದ್ರೆ ಇಲ್ಲಿ ತವರೆಯಲ್ಲಿ ವಿಶೇಷವಾಗಿ ಊಟ ಕೊಡೋದು ಯಾಕೆ ಹಿಂದಿಂದ ಪದ್ಧತಿ ಅಂತಂದ್ರೆ ಹಿಂದೆ ಏನು ವ್ಯವಸ್ಥೆ ಇತ್ತು ಗೊತ್ತಿಲ್ಲ. ಬಟ್ ಇಲ್ಲಿ ಜನರು, ಆಮೇಲೆ ಈ ರೀಜನರು ಹೇಳೋದು, ನಮಗೆ ಯಜಮಾನರುಗಳು ಎಲ್ಲ ಹೇಳೋದು, ಲಕ್ಷ್ಮಿಗೆ ಪ್ರಿಯವಾದದ್ದು ತಾವ್ರೆ, ಶ್ರೀನಿವಾಸಂಗೆ ಪ್ರಿಯವಾದಳು ಲಕ್ಷ್ಮಿ. ಸೊ ಹಾಗಾಗಿ ಆ ಲಿಂಕಲ್ಲಿ ಜೊತೆಗೆ ಆ ದೇವ್ರಿಗೆ ಅರ್ಪಿತವಾಗುತ್ತೆ ಅನ್ನೋದು. ಅವರಿಗೆ ಪೂಜೆ ಮಾಡ್ತೀವಿ. ನಿನ್ನೆ ಶನಿವಾರ ಭಾನುವಾರ ಹರಿಸೇವೆ, ತಿಮ್ಮಪ್ಪನಿಗೆ ಸೇವೆ ಮಾಡ್ತೀವಿ. ಲಕ್ಷ್ಮಿನ ಸಂತೈಸ್ಬೇಕಲ್ಲ, ಲಕ್ಷ್ಮಿಗೆ ಅದರಲ್ಲಿ ಭಕ್ತಾದಿಗಳಿಗೆ ಆಹಾರ ಕೊಡೋದು, ಭಕ್ತಾದಿಗಳು ಕೊಡೋ ಮುಖಾಂತರ ಶಿವಪ್ಪನಿಗೆ ಅರ್ಪಣೆ ಇಬ್ಬರಿಗೂ, ತಿಮ್ಮಪ್ಪ ಹಾಗೂ ಲಕ್ಷ್ಮಿಗೆ ಇಬ್ಬರಿಗೂ ಒಂಥರ ಸೇವೆ ಮಾಡ್ದಂಗೆ ಆಗುತ್ತೆ ಅಂತ. ಅಂದ್ರೆ ಇಲ್ಲಿ ಬಂದು ಲಕ್ಷಾಂತರ ಜನ ಊಟ ಮಾಡೋದು ಜನಗಳಲ್ಲ, ತಿಮ್ಮಪ್ಪ ಮಹಾಲಕ್ಷ್ಮಿನೇ. ಅವರ ಆಶೀರ್ವಾದದಿಂದ ಎಲ್ಲ ತಿನ್ನೋದು, ಅವ್ರಿಗೆ ಅರ್ಪಿತವಾದಂಗೆ. ರೈಸು ಅನ್ನ ಎಲ್ಲ ತಿನ್ನೋದು ಅವ್ರಿಗೆ ಬಡಿಸ್ತಾ ಹಾಗೆ. ಇಲ್ಲೆಲ್ಲ ಭಕ್ತಾದಿಗಳು ತಿಮ್ಮಪ್ಪ ಇದ್ದಾಗೆ. ಬರೋರೆಲ್ಲ ಶ್ರದ್ಧೆ ಅಲ್ಲಲ್ಲ, ಶ್ರದ್ಧೆ, ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಇರ್ತಾರೆ. ಅಷ್ಟೇ ಗೌರವಯುತವಾಗಿ ಊಟ ಬಡಿಸಂತ. ಸರ್, ಹೋದ ವರ್ಷ ಎಷ್ಟು ಜನಕ್ಕೆ ಊಟ ಬಡಿಸಿರಿ? ಒಂದು 60,000 ಜನ ಮೇಲೆ. ಹೋದ ವರ್ಷ 60,000 ಜನ ಕ್ರಾಸ್ ಆಗೈತೆ ಸರ್. ಈಗ ನೋಡ್ರೆ ನಿಮ್ ಊರಲ್ಲಿ ಬೆಳಿಗ್ಗೆ ಈಗ 6 ಗಂಟೆಗೆ 60,000ಕ್ಕೂ ಹೆಚ್ಚು ಜನ ಅವ್ರೆ. ಇವತ್ತು ಎಷ್ಟು ಜನ ಬರ್ಬೋದು ಅಂತ ನಿಮ್ ಟ್ರಸ್ಟ್ ನಿರೀಕ್ಷೆ? ನಾವು ಅನ್ಕೊಂಡಿದೀವಿ ಸರ್, ಈ ಸರಿ ಅರೌಂಡ್ ನಿಯರ್ ಟು ಲ್ಯಾಕ್ಗೆ ನಾವು ಅನ್ಕೊಂಡಿದೀವಿ. ಅದಕ್ಕೆ ಏನು ಬೇಕಾ ಸಿದ್ಧತೆ? 1 ಲಕ್ಷ ಜನಕ್ಕೆ ಪ್ರಸಾದವನ್ನ ಕೊಡೋದು ಎಲ್ಲ ರೆಡಿ ಮಾಡಿದಿರಿ? 1 ಲಕ್ಷ ಜನಕ್ಕೂ ಬರುವಂತ ಜನಕ್ಕೆ ಎಲ್ಲಾರ್ಗು ಕೊಡೋಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ವಿ. ಅದ್ರ ಒಂದು ಅಂದಾಜು ಕೂಡ ಲಭ್ಯ ಆಗಿದೆ ನಿಮ್ಗೆ, ಆಲ್ರೆಡಿ ಎಲ್ಲ ಸಿಕ್ಕಿದೆ. ಸರ್, ಈಗ ಇದನ್ನ ಮಾಡೋದಕ್ಕೆ ಇಷ್ಟು ಜನ 1 ಲಕ್ಷ ಜನಕ್ಕೆ ಅಂತಂದ್ರೆ ಬರೀ 100 ಜನಕ್ಕೆ ಅಡಿಗೆ ಮಾಡ್ಬೇಕಂದ್ರೆ ಜನ ಮನೆಯಿಂದ ಹೊರಗಡೆ ಬರೋದಿಲ್ಲ, ಹೆಲ್ಪ್ ಮಾಡಕ್ ಬರಲ್ಲ. ಆದ್ರೆ ನಿಮ್ ಊರವರೇ ಫುಲ್ ಮನೆಗೂ ಒಂದೊಂದು. ಸರ್, ಅಲ್ಲಿ ಏನಾಗುತ್ತೆ ಅಂದ್ರೆ ಅನ್ನ ರೈಸ್ ಮಾಡೋರು ಒಂದು ಅಣ್ಣ ತಮ್ಕೆ ಇರ್ತದೆ, ಸಾಂಬಾರ್ ಮಾಡೋದು ಒಂದು ಅಣ್ಣ ತಮ್ಕೆ ಇರ್ತದೆ. ಉದಾಹರಣೆಗೆ ನನ್ನ ಅಣ್ಣ ತಮ್ಮದಿರು ಸಾಂಬಾರ್ ಮಾಡುವಂತ ಕೆಲಸ ಪೂರ್ವಜರು 800 ವರ್ಷದಿಂದ ನನ್ನ ಅಣ್ಣ ತಮ್ಮದಿರ ನನ್ನ ಪೈಕಿ ಜನನೇ ಸಾರು ಮಾಡ್ತಾರೆ. 30 ದೇಶದಲ್ಲಿ ಸಾಂಬಾರ್ ಮಾಡ್ತಿದ್ರು. ಖಂಡಿತ. ಒಂದ್ ದೇಶ ಸಾಂಬಾರು 3,000 ಜನಕ್ಕೆ ಆಗುತ್ತೆ. ಹೌದು. ಈಗ ಏನಾಗುತ್ತೆ ಅಂದ್ರೆ ಈ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆಬ್ಲೋಡಿ ಗ್ರಾಮದ ಯುವಜನತೆ ಅದೆಲ್ಲ ಇಷ್ಟು ಕಾರ್ಯಕ್ರಮಗಳು, ಇಷ್ಟು ದೇವರ ಕಾರ್ಯಕ್ರಮಗಳು ಸುಲಲಿತವಾಗಿ ನಡೆಯೋದಕ್ಕೆ ನನ್ನ ಗ್ರಾಮದ ಯುವಜನತೆ, ಮಹಿಳೆಯರು, ಯಜಮಾನರುಗಳು ತುಂಬಾ ಪ್ರಾಮುಖ್ಯತೆ, ಅವ್ರದೇ ಹೆಚ್ಚು ಒತ್ತು ಇದೆ. ನಿಜವಲ್ಲೂ ರಾತ್ರಿ ಎಲ್ಲ ಹೆಣ್ಣು ಮಕ್ಕಳುಗಳು ಆರಾಮಾಗಿ 12 ಗಂಟೆ 1 ಗಂಟೆ ಇಲ್ಲಿ ಸುತ್ತಾಡ್ಕೊಂಡು ಅನ್ನ ಮಾಡೋದು ನೋಡುದು, ಸಾಂಬಾರ್ ನೋಡೋದು. ಅವ್ರಿಗೆ ಅಂದ್ರೆ ನಿಜವಾದ ಅನ್ನದಾತರ ಅವರು. ಆದ್ರೆ ಇಲ್ಲಿ ಮಾಡೋದನ್ನೆಲ್ಲ ನೋಡಕ್ಕೆ ರಾತ್ರಿ ಎಲ್ಲ ನಿರಾಳವಾಗಿ, ಅಂದ್ರೆ ಒಂದು ಗಾಂಧಿ ಕಂಡ ಕನಸು ಅಂತಂತಾರಲ್ಲ, ಅದು ರಾತ್ರಿ ಈ ಊರಲ್ಲಿ ಕಂಡಂಗ. ಯಾರು ಮಲಗ್ತಾನೆ ಇಲ್ಲ. ಖಂಡಿತ ಮಲಗಲ್ಲ ಸರ್. ನಮ್ಮೂರವರು ಶನಿವಾರ ದಿನ ಯಾರು ಮಲಗೋಲ್ಲ. ಬಂದ ಭಕ್ತಾದಿಗಳನ್ನ ಸಂತೈಸೋದೇ ಆಗುತ್ತೆ. ಎಲ್ಲಾರು ಅವ್ರ ಯೋಗಕ್ಷೇಮ ನೋಡ್ಕೋಬೇಕು. ಪಾಪ ಇಲ್ದಿರೋರಿಗೆಲ್ಲ ವಸತಿ ವ್ಯವಸ್ಥೆ ಮಾಡ್ಕೊಡ್ಬೇಕು. ಎಲ್ಲಾ ತರದ್ದು ಪಾಪ ಜನ ವಾಲಂಟಿಯರ್ ಮಾಡ್ತಾರೆ. ಇಲ್ಲಾಂದ್ರೆ ಇಷ್ಟೊಂದು ಜನನ ಕ್ರೌಡ್ನ ಊರೊಳಗಡೆ ಇಟ್ಕೊಳಕ್ ಆಗಲ್ಲ. ನಮ್ಮೂರಲ್ಲಿ 4,000-5,000 ಜನ ಸಂಖ್ಯೆ ಇರೋದು. 20,000-30,000 ಜನನ ಎಲ್ಲಾರು ತಂಗೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಜನ ಎಲ್ರಿಗೂ ಕೋಆಪರೇಟ್ ಬೇಕಲ್ಲ, ಅದು ಖಂಡಿತ ಮಾಡ್ತಾರೆ. ಗ್ರಾಮಸ್ಥರು ಎಲ್ಲಾ ಸಹಕಾರ ನೀಡೋದ್ರಿಂದ ಭಕ್ತಾದಿಗಳಿಗೆ ಕಂಫರ್ಟ್ ಆಗಿ ದೇವ್ರನ್ನ ಪೂಜೆ ಮಾಡಿ ಆ ದೇವ್ರ ಭಕ್ತಿ ಪ್ರಸಾದವನ್ನು ತಗೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಈ ತಾವರೆ ಒಲೆ ಊಟದ ಒಂದೇ ಒಂದು ರೀಲ್ಸ್ ಹಾಕದ್ಮೇಲೆ ಇಡೀ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಮಂಡ್ಯದವರು, ಕರ್ನಾಟಕದವರು, ಭಾರತದವರು ಇದಾರೆ, ಎಲ್ಲ ಕಡೆ ಪ್ರಚಾರ ಆಗ್ಬಿಟ್ಟಿದೆ. ಇದು ನಿಮ್ಮ ಈ ಕ್ಷೇತ್ರಕ್ಕೆ ಅಥವಾ ನಿಮ್ಮೂರಿಗೆ ನೀವು ತಗೋತಾ ಇರೋ ರಿಸ್ಕ್ಗೆ ಏನ್ ಅನ್ನಿಸ್ತಾ ಇದೆ ವೈಯಕ್ತಿಕವಾಗಿ? ಸರ್, ಏನಿಲ್ಲ ಸರ್, ನಾವು ದೊಡ್ಡವರು ಹಿಂದಿನ ಕಾಲದಿಂದ 800 ವರ್ಷದಿಂದ ನಡ್ಸ್ಕೊಂಡ್ ಬಂದ ಪದ್ಧತಿ ನಾವು ನಡ್ಸ್ಕೊ ಹೋಗ್ತಾ ಇದೀವಿ ಅಷ್ಟೇ. ಅದ್ರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ಬಟ್ ಏನಂದ್ರೆ
ದಿನ ಕಳೆದಂತೆ ಅಲ್ಲ ಭಕ್ತಾದಿಗಳ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಸೇರ್ದಿರೋಷ್ಟು ಜನ ಇಲ್ಲಿ ಸೇರ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಇದಕ್ಕೆ ಏನಂದ್ರೆ ಸರ್, ಇದಕ್ಕೆ ಆದಂತ ಇತಿಹಾಸ ಇದೆ ಸರ್. ಈ ದೇವಸ್ಥಾನ 2007ರಲ್ಲಿ ಈ ಈ ಮಾಜಿ ಸಚಿವರು, ಈ ದೇವಸ್ಥಾನ ಧರ್ಮದರ್ಶಿಗಳು ಆದಂತ DC ತಮ್ಮಣ್ಣ ಸಾಹೇಬ್ರು, ಅವ್ರ ಕುಟುಂಬದವರು ಅವ್ರು ಇನ್ನೂ ಇದ್ದಾರೆ. DC ತಮ್ಮಣ್ಣ ಅವ್ರ ಕುಟುಂಬದವರು ಭಕ್ತಾದಿಗಳ ಸಹಕಾರದೊಂದಿಗೆ ದೇವಸ್ಥಾನ ಬೃಹದಾಕಾರವಾಗಿ ನಿರ್ಮಾಣ ಮಾಡಿದ್ರು. ಆಗ 2007ರಲ್ಲಿ ಉದ್ಘಾಟನೆಗೆ ಒಂದು 3.5 ಲಕ್ಷ ಜನ ಸೇರಿದ್ರು. ಉದ್ಘಾಟನೆಗೆ 3.5 ಲಕ್ಷ? ಹೌದು, 3.5 ಲಕ್ಷ, ಅದಕ್ಕಿಂತ ಹೆಚ್ಚಿಗೆ ಸೇರಿದ್ರು. ಅದು ಇತಿಹಾಸ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸೇರಿ ಉದ್ಘಾಟನೆ ಮಾಡಿದಂತ ದೇವಸ್ಥಾನ ಯಾವ್ದಾರ ಇದ್ರೆ ಅದು ಆಬ್ಲೋಡಿ ತಪ್ಪಿನ ತಿಮ್ಮಪ್ಪ ದೇವಸ್ಥಾನ. ಅದು 3 ದಿನದ ಕಾರ್ಯಕ್ರಮ ಇತ್ತು. 3 ದಿನ ಉದ್ಘಾಟನೆ, 3 ದಿನ ಕಾರ್ಯಕ್ರಮ ಇತ್ತು. 3 ದಿನನೂ ತುಂಬಾ ಜನ ಬಂದ್ರು. 3ನೇ ದಿನ ಅಂತೂ 3 ಲಕ್ಷಕ್ಕೂ ಅಧಿಕ ಜನಕ್ಕೆ ಊಟದ ವ್ಯವಸ್ಥೆ ಪ್ರತಿಯೊಂದು ಅಚ್ಚುಕಟ್ಟಾಗಿ ಮಾಡಿ ಇತಿಹಾಸ ನಿರ್ಮಾಣ ಆಗಿದೆ. ಅಂದ್ರೆ ನಿಮ್ಗೆ ಆಲ್ರೆಡಿ ಉದ್ಘಾಟನೆಗೆ 3 ಲಕ್ಷ ಜನ ಬಂದು ನಿಭಾಯಿಸಿದ್ರೆ ಅಂದ್ರೆ ವರ್ಷ ಲಕ್ಷ ಬಂದ್ರೆ ಅದೇನಂದ್ರೆ ದೇವಸ್ಥಾನ ರಿನೋವೇಷನ್ ಆಯ್ತಲ್ಲ, ಹೊಸದಾಗಿ ಅಭಿವೃದ್ಧಿ ಆಯ್ತಲ್ಲ, ನವೀಕರಣ ಆಯ್ತಲ್ಲ, ಆ ಸಂದರ್ಭದಲ್ಲಿ ಬಂದಂತ ಜನ ಅದು. ಆ 3 ಲಕ್ಷ ಜನಕ್ಕೂ ಸಂತೈಸ್ ಎಲ್ಲಾ ತರದ್ದು ಅವರು ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ ಧರ್ಮದರ್ಶಿಗಳಾದಂತ ಪ್ರಮೀಳಾ DC ತಮ್ಮಣ್ಣವರು, ಅವ್ರ ಕುಟುಂಬದವರು ಎಲ್ಲಾ ತರದ ಒಂದು ಸಹಕಾರದೊಂದಿಗೆ ಇದು ನಡ್ಕೊಂಡು ಎಲ್ಲ ಮಾಡಿದ್ವಿ. ಆಗ ದೇವಸ್ಥಾನ ಉದ್ಘಾಟನೆ ಎಲ್ಲ ಡೆವಲಪ್ಮೆಂಟ್ಸ್, ಎಲ್ಲ ಗ್ರಾಮ ಡೆವಲಪ್ಮೆಂಟ್ಸ್ ಎಲ್ಲ ಅವ್ರನ್ನ ನಾವು ತಿಮ್ಮಪ್ಪನ ಯಾವ ತರ ನೆನೀತಾ ಇದೀವಿ ಗ್ರಾಮದಲ್ಲಿ, ತಿಮ್ಮಪ್ಪ ದೇವ್ರನ್ನ ಯಾವ ತರ ನಾವು ಈಗ ಪೂಜನೆ ಮಾಡ್ತಾ ಇದೀವಿ, ಅದೇ ತರ ಎಲ್ಲ ಅಣ್ಣ ತಮ್ಮದಿರು ತಮ್ಮಣ್ಣವ್ರನ್ನು ಕೂಡ ಅದೇ ಪೂಜ್ಯ ಭಾವನದಿಂದ ಆ ಕುಟುಂಬದವ್ರನ್ನ ನೋಡ್ತಾ ಇದ್ದೀವಿ. ಖಂಡಿತ ಸರ್. ನೋಡಿ, ನೀವು ಊರ್ನ ಹಿರಿಕರನ್ನ ಮರೆಯಲಿಲ್ಲ, ಯುವ ಜನತನ ಮರೆಯಲಿಲ್ಲ, ಮತ್ತೆ ಧರ್ಮದರ್ಶಿಗಳು, ಮತ್ತೆ ಇದಕ್ಕೆ ಮೂಲ ಒಂದು ನಡುಗಲ್ಲನ್ನ ನೆಟ್ಟದಂತ DC ತಮ್ಮಣ್ಣ ಮತ್ತೆ ಅವ್ರ ಮನೆಯವ್ರನ್ನ ನೆನಪು ಮಾಡ್ಕೊಂಡೆ. ಖಂಡಿತ ಸರ್. ನಾನು ಈ ಗ್ರಾಮ ಇರೋವರೆಗೂ ಸರ್, ಈ ಗ್ರಾಮ ಆಬ್ಲೋಡಿ ಗ್ರಾಮ ಇರೋವರೆಗೂ ಏನು ಈ ಭೂಮಿ ಇರೋವರೆಗೂ ತಿಮ್ಮಪ್ಪ ಹೆಂಗಿರ್ತಾನೆ, ಈ ಗ್ರಾಮ ಇರೋವರೆಗೂ ತಿಮ್ಮಪ್ಪ ತಾವು ಆ ಧರ್ಮದರ್ಶಿಗಳನ್ನ ನೆನ್ಕೋಬೇಕು, ತಮ್ಮಣ್ಣವ್ರನ್ನ ನೆನ್ಕೋಬೇಕು. ತಿಮ್ಮಪ್ಪ ತಮ್ಮಣ್ಣ, ಹೌದು ಸರ್, ಈ ಊರಿಗೆ ಒಂದ್ ರೀತಿ ನೆನಪಾಗಿ ಉಳ್ಕತ್ತಾರೆ. ಖಂಡಿತ ಖಂಡಿತ. ಹೌದು. ಅಂದ್ರೆ ಯಾರು ಒಬ್ರು ಮಾಡಿದಂತ ಸೇವೆಗಳನ್ನ ನಾವು ಮುಂದಿನ ಪೀಳಿಗೆ ರಾಜಕಾರಣ ಬಿಟ್ಟು ಮಾತಾಡೋದಿದು. ಅವರು ಧರ್ಮದರ್ಶಿಗಳು, ಅವ್ರಿಗೆ ನಮ್ ಗ್ರಾಮಸ್ಥರು ಪೂಜ್ಯ ಭಾವನ ಬಂದು ಮೊದ್ಲಿಂದ ನೋಡ್ತೇವೆ, ಮುಂದಿನ ನೋಡ್ತೀವಿ ಸರ್. ಕುಟುಂಬ ನೆನ್ಕೋತೀವಿ ನಾವು. ಖಂಡಿತ ಸರ್. ಈ ಮಂಡ್ಯ ಜಿಲ್ಲೆ ಅಂತಂದ್ರೆ ರಾಜಕಾರಣ ಇತಿಹಾಸವನ್ನೇ ಸೃಷ್ಟಿ ಮಾಡದಂತದ್ದು. BJP JDS ಕಾಂಗ್ರೆಸ್ ಇಲ್ಲೆಲ್ಲ ಒಂದೇ. ಹೌದೌದು. ಆದ್ರೆ ಪಕ್ಷ ಯಾವ್ದಿಲ್ಲ ಸರ್, ನಮ್ಮಲ್ಲಿ ಎಲ್ಲಾ ತರ ಪಕ್ಷ ಇದೆ. ಬಟ್ ಊರು ವಿಚಾರದಲ್ಲಿ ಎಲ್ಲಾರು ದೇವ್ರ ವಿಚಾರದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿ ರಾತ್ರಿ ಅದನ್ನ ನೋಡಿದ್ವಿ. ಈಗ ಬೆಳಿಗ್ಗೆ ಕೂಡ ನೋಡ್ತೀರಾ, ಕ್ಯೂರಿಯಾಸಿಟಿ ನಮಗೂ ಕೂಡ ಇದೆ. ಖಂಡಿತ ಸರ್, ಒಳ್ಳೇದಾಗ್ಲಿ. ನಿಜವಾಗ್ಲೂ ಕೂಡ ಇಂಥ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆಗ್ಲೇ ಸರ್, ಆಗ್ಲೇ ಇನ್ನೊಂದು ಮಾತು ಹೇಳ್ಬೇಕು ನಾನು ಈ ಸಂದರ್ಭದಲ್ಲಿ ನನ್ನ ಗ್ರಾಮದ ಎಲ್ಲಾ ಯುವಜನತೆ, ಯಜಮಾನರು, ಟ್ರಸ್ಟಿಗಳು, ಗ್ರಾಮಸ್ಥರು, ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಎಲ್ಲರ ಸಹಕಾರ, ಈ ಗ್ರಾಮದ ಬರುವಂತ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದೇನೆ ಅವ್ರ ಪ್ರೀತಿಯಿಂದ ಮಾತಾಡಿಸ್ತಾ, ಹೌದು, ಅವರೆಲ್ಲರೂ ಯಾರಿಗೆ ತೊಂದರೆ, ಇಷ್ಟು ಜನ ಬರೋ ಭಕ್ತಾದಿಗಳನ್ನ ಚೆನ್ನಾಗಿ ನೋಡ್ಕೋತಾರೆ, ಎಲ್ಲಾ ಬಿಡಿಸ್ತಾರೆ, ಎಲ್ಲಾ ತರದ ಪ್ರಸಾದ ವಿನಿಯೋಗ ಎಲ್ಲಾ ತರದಲ್ಲಿ ಅವ್ರೆಲ್ರಿಗೂ ನಾನು ನಿಮ್ ಮುಖೇಣ ಆ ತಿಮ್ಮಪ್ಪ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾ, ಬರುವಂತ ಭಕ್ತಾದಿಗಳಿಗೆ ಇನ್ನೂ ಹೆಚ್ಚಿಗೆ ದೇವರು ಒಳ್ಳೇದ್ ಮಾಡ್ಲಿ, ಈ ಊರ ಬಗ್ಗೆ ಇನ್ನೂ ಈ ದೇಶ ವಿಶ್ವ ಮಟ್ಟದಲ್ಲಿ ಈ ಊರು ಕೀರ್ತಿ ಪತಾಕೆ ಹಾರಲಿ ಅಂತ ಹೇಳ್ತಾ ನಾನು ನಿಮ್ಗೆ ವಂದನೆ ಮಾಡ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.